ಹಿಂದಿ ಪಾಸಿಂಗ್ ಪ್ಯಾಕೇಜ್ ನೋಡಿದಿರಲ್ವಾ ನೀವು ಮೊದಲೇ ಹೇಗೆ 10ನೇ ಕ್ಲಾಸನ್ನ ಹಿಂದಿ ಪಾಠವನ್ನ ಯಾವ ರೀತಿಯಾಗಿ ಸುಲಭವಾದ ರೀತಿನಲ್ಲಿ ಪಾಸ್ ಮಾಡೋದಕ್ಕೆ ಈಸಿ ಆದಂತಹ ಒಂದು ವಿಧವನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಅದರ ಪಾರ್ಟ್ 2 ಅಂದ್ರೆ ಫೇಲ್ ಆಗುವಂತ ಮಕ್ಕಳಿಗೆ ಮಾತ್ರ ಅಥವಾ ತುಂಬಾ ಡಲ್ ಸ್ಟೂಡೆಂಟ್ ಇತ್ತು ಅದು ಎಲ್ಲರಿಗೂ ಉಪಯೋಗ. ಈಗ ಮುಂದಿನ ಭಾಗದಲ್ಲಿ ಉಳಿದ ಎಲ್ಲಾ ಪಾಠಗಳ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಶಾರ್ಟ್ ಫಾರ್ಮ್ ನಲ್ಲಿ ಕೊಟ್ಟಿದ್ದೀನಿ, ನೋಡೋಣ ಬನ್ನಿ. ಮುಂದಿನ ಪಾಠ ಕಾಶ್ಮೀರಿ ಸೇಬ್. ಇದರಲ್ಲಿ ಬರುವಂತ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ಹೇಳ್ತೀನಿ. ಈ ಪಾಠದಲ್ಲಿ ಇಂಪಾರ್ಟೆಂಟ್ ಅನ್ನೋದನ್ನಷ್ಟೇ ಕೊಡ್ತೀನಿ, ಉಳಿದಿದ್ದಂತೂ ನೀವೆಲ್ಲ ಓದೋ ಮಕ್ಕಳುಗಳು ಓದಿರ್ತೀರಾ. ಈ ಪಾಠದಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾದಂತ ಪ್ರಶ್ನೆ ಅಂದ್ರೆ ಮೊದಲನೇದು ಸೇಬ್ ಕೆ ಹಾಲತ್ಗೆ ಬಾರೆ ಲಿಖಿಯೆ. ಇಡೀ ಪಾಠದಲ್ಲಿ ಆ ಒಂದು ಸೇಬ್ನ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಇಲ್ಲಿ ಬಹಳ ಸುಲಭವಾಗ ಬಹಳ ಈಸಿ ಆದಂತ ವಿಧಾನದಲ್ಲಿ ಕೊಟ್ಟಿದ್ದೀನಿ. ಇದು ಚೆನ್ನಾಗಿ ಸೇರಿಸಿ ಫುಲ್ ಸೆಂಟೆನ್ಸ್ ಅಲ್ಲಿ ಬರೆಯುವಂತವ್ರು ಬರೀಬಹುದು. ಜೊತೆಗೆ ನನ್ ಗೊತ್ತಿಲ್ಲಪ್ಪ ಬಿಟ್ಟು ಬರ್ತೀನಿ, ಅಯ್ಯೋ ಅರ್ಧಂಬರ್ಧ ಗೊತ್ತಿದೆ ಅನ್ನುವಂಥವ್ರು ಇದನ್ನ ಸುಲಭವಾಗಿ ಈಸಿ ಮೆಥಡಲ್ಲಿ ಬರೆಯೋದನ್ನ ಇಲ್ಲಿ ಹೇಳಿದ್ದೀನಿ ನೋಡಿ. ಪಹಲಾ ಸೇಬ್ 1 ರೂಪಾಯಿ ಆಕಾರ ಕಾ ಚಿಲ್ಕ ಗಲ್ ಗಯಾ ಥಾ. ಅಂದ್ರೆ ಮೊದಲನೆಯ ಸೇಬು 1 ರೂಪಾಯಿ ಆಕಾರದ ಚಿಲ್ಕ ಅಂತ ಹೇಳಿದ್ರೆ ಸಿಪ್ಪೆ, ಗಲ್ ಗಯಾ ತಾರೆ ಕರ್ಗಿ ಹೋಗಿತು, ಬೆರಳಿಟ್ಟ ತಕ್ಷಣ ಒಳಗ್ ಪಿಚಕ್ ಹೋಗುತ್ತಲ್ಲ ಆ ರೀತಿ ಸ್ಥಿತಿಯಲ್ಲಿತ್ತು ಮೊದಲನೇದು. ದೂಸರಾ ಸೇಬ್ ಆದ ಸಡ್ ಗಯಾ ಥಾ. ಎರಡನೇ ಸೇಬ್ ಹೇಗಿತ್ತು ಅಂದ್ರೆ ಅರ್ಧ ಕೊಳ್ತೋಗಿತ್ತು. ತೀಸರಾ ದಬ್ಕರ್ ಪಿಚಕ್ ಗಯಾ ಥಾ. ಮೂರನೇ ಆಪಲ್ ಹೇಗಿತ್ತು, ಸೇಬ್ ಇತ್ತು ಅಂದ್ರೆ ಮೇಲಿಂದ ಹಣ್ಣುಗಳು ಕೆಳಗ್ ಬಿದ್ದಾಗ ಒಳಗ ಒತ್ತಿದ್ದಂಗ ಆಗಿರುತ್ತಲ್ಲ, ಡೌನ್ ಆಗೋಗಿರುತ್ತಲ್ಲ ಆ ರೀತಿಯಾಗಿ ಪಿಚಕ್ ಗಯಾ ಥಾ ತೆಗಿದಂಗ ಆಗೋಗಿತ್ತು. ನಾಲ್ಕನೇ ಸೇಬು ಕಾಲ ಸುರಾಕ್ತಾ ಅಂದ್ರೆ ಯಾವುದೇ ರೀತಿ ಇರಲ್ಲ. ನೀವು ಬದನೆಕಾಯಿ ನೋಡಿದಿರಲ್ವಾ, ಎಣಗಾಯಿ ಮಾಡುವಂತ ಬದನೆಕಾಯಿ, ಆ ಬಣ್ಣದ ನೇರಳೆ ಬಣ್ಣದಲ್ಲಿ ಇರ್ತಕ್ಕಂಥ ಬದನೆಕಾಯಿ ನೋಡಿದಾಗ ಚೆನ್ನಾಗಿರುತ್ತೆ. ಅಯ್ಯೋ ನೋಡ್ಲಿಲ್ಲ ನೋಡಿ, ಇಲ್ಲೊಂದು ಕಪ್ಪುದು ತೂತಿತ್ತು ಅಂತ ಹೇಳ್ತೀವಿ. ಕಪ್ಪುದು ಚಿಕ್ಕೆ ತರ ಹೋಲಿರುತ್ತೆ, ಅದು ಕಟ್ ಮಾಡಿದಾಗ ಒಳಗಡೆ ಎಲ್ಲ ಹುಳ ಆಗಿರುತ್ತೆ, ಇಲ್ಲಾಂದ್ರೆ ಹಾಗೆ ಮಾರಕ್ ಬಿದ್ದಿರುತ್ತೆ. ಆ ರೀತಿ ನಾಲ್ಕನೆಯ ಸ್ಥಿತಿಯಲ್ಲಿ ಇದನ್ನ ನೀವು ಫುಲ್ ಆಗು ಬರೀಬಹುದು. ಹೇಗೆ ಅಂತ ಹೇಳಿದ್ರೆ ಲೇಖ ಅಂದ್ರೆ ಫುಲ್ ಮಾರ್ಕ್ಸ್ 4 ಮಾರ್ಕ್ಸ್ ಕೊಟ್ಟಾಗ ಅಥವಾ 3 ಮಾರ್ಕ್ಸ್ ಕೊಟ್ಟಾಗ ಬರೀಬಹುದು ಅಂತ ಹೇಳಿದ್ರೆ ವಿದ್ಯಾವಂತರು, ಅಥವಾ ನಾನು ಜಾಸ್ತಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ ಬರಿತೀನಿ ಅನ್ನೋಂಥವ್ರು ಏನ್ ಮಾಡ್ಬೋದು, लेखक जब दुकान से सेब लेके आए, सुबह नाश्ते के लिए 1 सेब निकाला तो वो 1 रुपये का आकार का छिलका गल गया था. लेखक ने सोचा शायद वो रात का टाइम समय है इसलिए नहीं देखा होगा. तो दूसरा सेब निकाला, वो आधा सड़ गया था. तब लेखक ने सोचा शायद उसने मुझे धोखा दिया है. तो तीसरा निकाला तो वो तो सड़ा हुआ ना था मगर दबकर पिचक गया था. तब लेखक के मन में लगा हाँ सचमुच में ये धोखेबाज है, मुझे धोखा ही दिया है. सोचकर मन ही मन उसे को बुरा भला कहने लगे. तो चौथा सेब निकाला तो कुछ दाग वा कुछ नहीं था मगर उसमें काला सुराख्ता जैसे ಬೇರೋ ಕೆ ಫಲೋ ಮೇ ಹೋತಾ ಹೈ. ಈ ರೀತಿ ಬೇಕಾದ್ರೂ ನೀವು ಅದನ್ನ ಬರಿಬಹುದು. ಬಟ್ ಇದು ಈಸಿಯೆಸ್ಟ್ ವೇ, ವಿತೌಟ್ ಅಂದ್ರೆ ಗ್ರಾಮರ್ ಮಿಸ್ಟೇಕ್ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದು ಬೆಸ್ಟ್ ಆಪ್ಷನ್. ಯಾವಾಗ ನಂಗೆ ಪೂರ್ತಿ ಗೊತ್ತಿಲ್ಲ ಅನ್ನೋ ಸಮಯದಲ್ಲಿ ಇದನ್ನ ಇಷ್ಟು ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗತ್ತೆ. ಇದೇ ಪಾಠದ ಮತ್ತೊಂದು ಮುಖ್ಯವಾದ ಪ್ರಶ್ನೆ, ಲೇಖಕ್ ಕ್ಯಾ ಚೇತಾವನಿ ದೇತೆ ಹೇ. ಅಂದ್ರೆ ಈ ಪಾಠದಿಂದ ನಮಗೆ, ನಾವು ಪಾಠ ಕೇಳುವಂತವ್ರಿಗೆ ಏನು ಎಚ್ಚರಿಕೆಯನ್ನ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬೇಕಾದಷ್ಟು ಪ್ರಶ್ನೆಗಳಿದೆ, ಅದರಲ್ಲಿ ಬಹಳ ಮುಖ್ಯ ಬರಬಹುದಾದಂತಹ ಪ್ರಶ್ನೆಗಳಲ್ಲಿ ಇದು ಒಂದು. ಏನಂತ ನಮ್ಗೆ ಎಚ್ಚರಿಕೆ ಕೊಡ್ತಾರೆ ಅಂದ್ರೆ, ಲೇಖಕ್ ಕಹತೆ ಹೇ ಕಿ ಖರೀದಾರಿ ಕರ್ತೆ ಸಮಯ ಸಾವಧಾನ್ ರಹನಾ ಚಾಹಿಯೇ. ನಾವು ವ್ಯಾಪಾರವನ್ನ ಮಾಡ್ಬೇಕಾದ್ರೆ, ಏನಾದ್ರು ಕೊಂಡ್ಕೊಬೇಕು ಬಹಳ ಸಾವಧಾನ ಎಚ್ಚರಿಕೆಯಿಂದ ಇರಬೇಕು. ನಹಿತೋ ಧೋಕಾ ಖಾನಿ ಪಡ್ತೀಯ, ಇಲ್ಲ ನಮಗೆ ಮೋಸ ಆಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಇದು ಕಾಶ್ಮೀರಿ ಸೇಬ್. ನೆಕ್ಸ್ಟ್ ಅಭಿನವ್ ಮನುಷ್ಯ. ಇದರಲ್ಲಿ ಮುಖ್ಯವಾಗಿ ಕೇಳ್ತಕ್ಕಂಥದ್ದು ಲಾಂಗ್ ಆನ್ಸರ್ಸ್ ಅಂದ್ರೆ 2 ಪ್ರಶ್ನೆ, ಉತ್ತರವನ್ನ ಇಡೀ ಪದ್ಯದಲ್ಲೇ ಉತ್ತರ ಇದೆ. ನಾನು ಒಂದೊಂದು ಪ್ರಶ್ನೆ 2 ಪ್ರಶ್ನೆಗೆ ಮಾತ್ರ ಇಲ್ಲಿ ಉತ್ತರವನ್ನ ಕೊಡ್ತೀನಿ. ಮೊದಲನೇ ಪ್ರಶ್ನೆ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ, ಮಾನವಕ ಸಹಿ ಪರಿಚಯ ಕ್ಯಾ ಹೇ. ಮಾನವ ಅಂದ್ರೆ ನಿಜವಾದ ಪರಿಚಯ ಮಾನವಂದು ಹೇಗಿದೆ. ನಮ್ಮ ಪ್ರಕಾರ ಏನು, ಒಳ್ಳೆಯವರಿದ್ರೆ ಮಾನವರು ಅಂತ ಹೇಳ್ತೀವಲ್ಲ, ಯಾವ್ಯಾವ ರೀತಿ ಒಳ್ಳೆನಲ್ಲಿರ್ಬೇಕು, ನಾವು ಯಾವ ಅಭ್ಯಾಸಗಳನ್ನ ಕಲ್ತ್ಕೊಂಡಿದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮಾನವ್ ಪ್ರಕೃತಿ ಪರ್ ವಿಜಯ್ ಪ್ರಾಪ್ತ್ ಕರ್ ಲಿಯಾ ಹೈ. ಮನುಷ್ಯ ಪ್ರಕೃತಿ ಮೇಲೆ ವಿಜಯವನ್ನ ಪಡೆದಿದ್ದಾನೆ. ಸ್ವಯಂ ಕೋ ನಹಿ ಪಹಚಾನ. ಆದರೆ ಎಲ್ಲವನ್ನ ಗಳಿಸಿದ್ದೀನಿ ಅನ್ನೋ ಅಹಂಕಾರದಿಂದ ತನ್ನನ್ನ ತಾನು ಗುರುತಿಸಿಕೊಳ್ಳುತ್ತಾ ಇಲ್ಲ. ನಾನು ಮನುಷ್ಯ ಅನ್ನೋದನ್ನ ಮಾತಿರ ಪಹಚಾನ ಅಂತ ಹೇಳ, ತನ್ನನ್ನ ತಾನು ಸ್ವಯಂ ಕೋ ನಹಿ ಪಹಚಾನ, ತನ್ನನ್ನ ತಾನು ಗುರುತಿಸಿಕೊಂಡಿಲ್ಲ.
ಬಾಯಿಚಾರೆಕೋ ನಹಿ ಸಮಜ, ಎಲ್ಲದರಲ್ಲೂ ಗೆಲುವನ್ನ ಸಾಧಿಸಿದೀನಿ, ಹಣ ಇದೆ, ಆಸ್ತಿ ಇದೆ, ನನ್ನ ಯಾರ ಅವಶ್ಯಕತೆ ಇಲ್ಲ ಅನ್ನೋದ್ರಿಂದ ಬಂಧುತ್ವ, ಬಾಯಿಗಳು ಅಥವಾ ಅಣ್ಣ ತಮ್ಮಂದಿರು ಅನ್ನೋ ಮನೋಭಾವನೆ ತಿಳ್ಕೊಂತಿಲ್ಲ. ಬಾಯಿಚಾರೆಕೋ ನಹಿ ಸಮಜ. ಮಾನವ್ ಮಾನವ್ಕೆ ಬೀಚ್ ಸ್ನೇಹ ಕಾ ಬಾಂಧ ನಹಿ ಹೇ. ಈಗ ಈ ಮನುಷ್ಯನ್ ಕಂಡ್ರೆ ಆ ಮನುಷ್ಯನ್ಗಾಗಲ್ಲ, ಅವನ್ ಕಂಡ್ರೆ ನಮಗಾಗಲ್ಲ. ದ್ವೇಷದಲ್ಲೇನೆ ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ. ಮನುಷ್ಯ ನಡುವೆ ಸ್ನೇಹ ಅನ್ನುವಂತಹ ಬಾಂಧವ್ಯ ಇಲ್ಲದಾಗಿದೆ. ಮಾನವಕ್ಕೆ ಬೀಚ್ ಪ್ರೇಮಕ್ಕೆ ರಿಶ್ತೆಕೋ ಜೋಡ್ನಾ ಹೇ. ನಾವು ಮನುಷ್ಯರಾದಂಥವು ಸಹಿ ಪರಿಚಯ ಅಂತಂದ್ರೆ ನಾವು ಮನುಷ್ಯನಾದಂಥವನು ಪ್ರೇಮಕ್ಕೆ ರಿಶ್ತೆಕೋ ಜೋಡ್ನಾ ಚಾಹೆ. ಅಕ್ಕಪಕ್ಕ ಅದವರ ಜೊತೆ, ಅಣ್ಣ ತಮ್ಮಂದಿರ ಜೊತೆ, ನಮ್ಮ ಸುತ್ತಮುತ್ತ ಇರುವವರ ಜೊತೆ ಪ್ರೀತಿಯ ಒಂದು ಸಂಬಂಧವನ್ನ ನಾವು ಜೋಡಣೆ ಮಾಡಬೇಕು. ಆಪಸ್ಗೆ ದೂರಿಕೋ ಮಿಟಾನಾ ಚಾಹಿಯೆ. ದೂರವನ್ನ ನಾವು ಅಳಿಸ್ಬೇಕು. ಎಲ್ಲೋ ಸಂಬಂಧಿಕರು ಇರ್ತಾರೆ, ಎಲ್ಲೋ ಫ್ರೆಂಡ್ಸ್ ಇರ್ತಾರೆ, ನಾವು ಮಾತಾಡೋದಿಲ್ಲ, ಜಗಳ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ದೂರ ಇರ್ಬಾರ್ದು. ಆ ದೂರವನ್ನ ನಾವೇನ್ ಮಾಡ್ಬೇಕು, ಅಳಿಸಾಕ್ಬೇಕು. ಇದೇ ಮನುಷ್ಯನ ಪರಿಚಯ. ನೆಕ್ಸ್ಟ್, ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯೀ ಪುರುಷ ಆಸೀನ ಹೇ ಸಮಜ. ಹೇಗೆ ಪ್ರಕೃತಿ ಮೇಲೆ ವಿಜಯವನ್ನ ಮನುಷ್ಯ ಸಾಧಿಸಿದಾನೆ, ಹೇಗೆಲ್ಲ ಸಾಧಿಸಿದಾನೆ ಅನ್ನೋದು ಇಲ್ಲಿದೆ ನೋಡಿ. ಮಾನವ ಪ್ರಕೃತಿ ಪರ್ ವಿಜಯ ಪ್ರಾಪ್ತ ಕರ್ಲಿಯ, ಗೊತ್ತಿರೋ ವಿಷಯ. ನರಕೆ ಸಾಮ್ನೆ ವಾರಿ ವಿದ್ಯುತ್ ಭಾಪ್ ಬಂದೆ ಹೇ. ಮನುಷ್ಯನ ನಮ್ಮ ಮುಂದೆ, ನರ್ ಅಂದ್ರೆ ಮನುಷ್ಯನ ಮುಂದೆ, ವಾರಿ ಅಂತ ಹೇಳಿದ್ರೆ ನೀರು, ವಿದ್ಯುತ್ ಅಂದ್ರೆ ಕರೆಂಟ್, ಭಾಪ್ ಅಂತ ಹೇಳಿದ್ರೆ ಏನಂತೇವೆ, ಎವಾಪರೇಷನ್ ಅಂತ ಹೇಳ್ತೇವೆ, ಅಂತ ಹೇಳಿದ್ರೆ ಹಬೆ. ಇವೆಲ್ಲ ನಮ್ಮ ಮುಂದೆ ಕೈಕಟ್ಟು ನಿಂತಿದಾವೆ. ನಾವು ಅದನ್ನ ಹೆಂಗ್ ಬೇಕಾದ್ರೂ ನಾವು ಬದಲಾವಣೆ ಅವನ್ನ ಮಾಡ್ಬೋದು. ನಮ್ಮ ಮುಂದೆ ಕೈಕಟ್ಟು ನಿಂತಿದ್ದಾವೆ. ನಾವ್ ಹೇಗ್ ಬೇಕಾದ್ರೂ ನೀರನ್ನ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ವಿದ್ಯುತ್ತನ್ನ ಎಷ್ಟು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು, ಲಾಸ್ ಮಾಡ್ಬೋದು. ಹವಾಮಾನ ಅಥವಾ ಏನ್ ಹೇಳ್ತೇವೆ, ಹವೆಯನ್ನ ಏನ್ ಮಾಡ್ಬೋದು, ಜಾಸ್ತಿ ಕಡಿಮೆ ಮಾಡಬಹುದು. ಮಾನವಕ್ಕೆ ಹುಕುಂ ಪರ್ ಪವನ್ ಕಾ ತಾಪ್ ಉತರ್ತಾ ಚಡ್ತಾ ಹೇ. ನಾವು ಮನುಷ್ಯರ ಆರ್ಡರ್ ಮಾಡಿದ್ರೆ, ಹುಕುಂ ಅಂದ್ರೆ ಆಜ್ಞೆ ಮಾಡಿದ್ರೆ ಸಾಕು, ಪವನ್ ಕಾ ತಾಪ್, ಪವನ್ ಅಂದ್ರೆ ಗಾಳಿಗೆ ತಾಪಮಾನ ಏರುತ್ತೆ ಇಳಿಯುತ್ತೆ, ಹೌದು ತಾನೆ. ಅದನ್ನೇ ನಾವ್ ಇವಾಗ ಏನ್ ಮಾಡ್ತೇವೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದೀವಿ. ಸರಿತಾ ಸಿಂಧು ಗಿರಿಕೋ ಏಕ್ ಸಮಾನ್ ಲಾಗ್ ಸಕ್ತಾ ಹೇ. ಆಗಿನ ಕಾಲದಲ್ಲಿ ಹನುಮಂತ ಒಬ್ನೇ ಸಮುದ್ರವನ್ನ ದಾಟಿದ ಅಂತ ಗೊತ್ತಿದೆ. ಆದ್ರೆ ಈ ಕಾಲದಲ್ಲಿ ಸರಿತಾ ಅಂದ್ರೆ ನದಿ, ಸಿಂಧು ಅಂದ್ರೆ ಸಾಗರ, ಗಿರಿ ಅಂದ್ರೆ ಮೌಂಟ್ ಎವರೆಸ್ಟ್, ಪರ್ವತಗಳು, ಎತ್ತರವಾದಂತಹ ಪರ್ವತಗಳು ಮನುಷ್ಯ ಒಂದೇ ಸಮನೆ ದಾಟಬಲ್ಲ. ಯಾರು ಬೇಕಾದ್ರೂ ದಾಟಬಹುದು. ನದಿಗಳನ್ನ ದಾಟ್ತೀವಿ, ಸಮುದ್ರವನ್ನ ದಾಟ್ತೀವಿ, ಏನು ಹಡಗುಗಳ ಮುಖಾಂತರ ಆಗ್ಬೋದು, ಫ್ಲೈಟ್ ಮುಖಾಂತರ ಆಗ್ಬೋದು. ಪರ್ವತಾರೋಹಣವನ್ನು ಮಾಡಿದರೆ ಫ್ಲೈಟ್ ಅಲ್ಲಿ ಹೋಯ್ತು ಅಂದ್ರೆ ಎಲ್ಲಾನು ದಾಟದಾಗೇನೆ. ಮನುಜಕ ಯಾನ್ ಗಗನ್ ಮೇ ಜಾರ. ಮನುಷ್ಯ ಆಕಾಶದಲ್ಲಿ ತನ್ನದೇ ಯಾನಗಳನ್ನ ಬಿಟ್ಟು ಎಲ್ಲವನ್ನ ಅನ್ವೇಷಣೆ ಮಾಡ್ತಾ ಇದ್ದಾನೆ. ನರಕೆ ಕರ್ ದೇಖಕರ್ ಪರಮಾಣು ಕಾಂಪ್ತೆ ಹೇ. ಬಾಂಬ್ಗಳೇ ಎಲ್ಲವನ್ನ ಸರ್ವನಾಶ ಮಾಡೋದು. ಆದ್ರೆ ಮನುಷ್ಯನ ಕೈಗಳು, ಕರ್ ಅಂತ ಹೇಳಿದ್ರೆ ಕೈಗಳನ್ನ ನೋಡಿ ಪರಮಾಣುಗಳು ನಡುಗ್ತಾ ಇದೆ. ಈ ರೀತಿ ಪ್ರಕೃತಿ ಮೇಲೆ ಎಲ್ಲಾ ಕಡೆನೂ ವಿಜಯವನ್ನ ಸಾಧಿಸ್ತಾ ಇದ್ದಾನೆ ಮನುಷ್ಯ. ವ್ಯೋಮಸೆ ಪಾತಾಳ್ ತಕ್ ಜಾನತಾ ಹೇ. ವ್ಯೋಮ್ ಅಂತ ಹೇಳಿದ್ರೆ ಆಕಾಶ, ಪಾತಾಳ ಅಂದ್ರೆ ಪಾತಾಳದವರೆಗೆ, ಆಕಾಶ ಭೂಮಿ ಒಳಗೆ ಏನಿದೆ ಎಲ್ಲವನ್ನ ಅವನು ತಿಳ್ಕೊಂಡಿದ್ದಾನೆ. ವಿಜ್ಞಾನಕ ಆಲೋಕಕ ಆಗರ್ ಹೇ. ವಿಜ್ಞಾನದ ಆಲೋಕದ ಆಗರ, ವಿಜ್ಞಾನದ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದಾನೆ. ವಿಜ್ಞಾನಕ ಆಲೋಕಕ ಆಗರ್ ಹೇ ಅಂದ್ರೆ ವಿಜ್ಞಾನ ಎಲ್ಲವನ್ನ ತಿಳ್ಕೊಂಡಿರುವಂತದ್ದು. ಮನುಜ ಸೃಷ್ಟಿಕ ಶೃಂಗಾರ ಹೇ. ಮನುಜನಾದಂತವನು ಸೃಷ್ಟಿಯ ಶೃಂಗಾರ. ಯಾಕಂದ್ರೆ ನಾವು ಮೇಕಪ್ ಇದ್ದಂಗೆ ಮನುಷ್ಯರು ಸೃಷ್ಟಿನಲ್ಲಿ ಎಲ್ಲಾ ಉಳಿದ ಪ್ರಾಣಿಗಳಿಗಿಂತ ನಾವು ಸರ್ವಶ್ರೇಷ್ಠರು. ಯಾಕೆಂದ್ರೆ ನಮಗೆ ಮಾತಾಡಕ್ ಬರುತ್ತೆ. ಹಾಗಾಗಿ ಅವನು ಇಷ್ಟೆಲ್ಲ ಸಾಧನೆಯನ್ನ ಮನುಷ್ಯ ಮಾಡಿದ್ದಾನೆ. ಈ ಒಂದು ಪದ್ಯದಲ್ಲಿ 2 ಇಂಪಾರ್ಟೆಂಟ್ ಪ್ರಶ್ನೆ. ಒಂದು, ಏನೆಲ್ಲ ಸಾಧನೆ ಮಾಡಿದ್ದಾನೆ ಮನುಷ್ಯ ಅನ್ನಿಸ್ಕೋಬೇಕಾದ್ರೆ ಏನೆಲ್ಲ ಗುಣಗಳು ಇರಬೇಕು ಅನ್ನೋದು ಈ ಪದ್ಯದಲ್ಲಿ ಇದೆ. ನೆಕ್ಸ್ಟ್ ಪಾಠದ್ದು ಸಮಯಕ್ಕೆ ಪಹಚಾನ್. ಇದು ಪದ್ಯ. ಈ ಪದ್ಯದಲ್ಲಿ ಸಮಯವನ್ನ ಹೇಗೆ ನಾವು ಬೆಳೆಸ್ಕೋಬೇಕು ಅನ್ನೋದಿದೆ ನೋಡಿ. ಸಮಯ ಅಧಿಕ್ ಮಹತ್ವಪೂರ್ಣ ಹೇ. ನಿಮಗೆ ಗೊತ್ತಿರುವಂತಹ ವಿಷಯ, ಸಮಯ ಬಹಳ ಮಹತ್ವಪೂರ್ಣವಾದದ್ದು. ಸಮಯಕ್ಕೋ ನಷ್ಟ ನಹಿ ಕರ್ನಾ ಹೇ. ಸಮಯವನ್ನ ನಾವು ಹಾಳು ಮಾಡಬಾರ್ದು. ಆಲಸ್ಗೆ ಕಾರಣ ಬಹಾನೆ ಬನಾತೆ ಹೇ. ಸೋಮಾರಿತನದ ಕಾರಣ ನಾವು ನೆಪವನ್ನ, ಬಹಾನೆ ಅಂದ್ರೆ ನೆಪವನ್ನ ಮಾಡ್ತೀವಿ. ಸಮಯ ಖೋನೆ ಪರ್ ರಾಜಾ ಹೋನೆ ಪರ್ ಬಿ ಉಸೆ ಸಮಯ ಫಿರ್ ನಹಿ ಮಿಲೇಗ. ನಿಮ್ಗೆ ಪದ್ಯದಲ್ಲೇ ಮಾಡಿದರೆ ಗೊತ್ತಿದೆ. ಟೈಮ್ ಕಳೆದ್ರೆ, ಖೋನೆ ಅಂತ ಹೇಳಿದ್ರೆ ಕಳೆದೋಯ್ತು ಅಂದ್ರೆ, ರಾಜ ಆದ್ರೂ ಸಹ ಆ ಟೈಮ್ ಅನ್ನ ನಾವು ವಾಪಸ್ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ನಮಗ್ ಸಿಕ್ಕದು ಇಲ್ಲ. ಸಮಯ ಈಶಿಕ ದಿಯಾ ಹುವ ಅನುಪಮ್ ಧನ್ ಹೇ. ಈ ಟೈಮ್ ಅನ್ನೋದು ಈಶ್ ಅಂದ್ರೆ ಈಶ್ವರ ಅಥವಾ ದೇವರು ಕೊಟ್ಟಂತಹ ಬಹಳ ಅಮೂಲ್ಯವಾದಂತಹ ಸಂಪತ್ತು. ಇಸ್ಕಿ ಸಮಾನತಾ ಕೊಯ್ ಬಿ ನಹಿ ಕರ್ ಸಕ್ತಾ. ಈ ಸಮಯಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ, ಈ ಸಮಯಕ್ಕೆ ಸರಿ ಸಮಾನ ಮತ್ ಯಾವುದು ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದು ಇಲ್ಲ.
ಏಕ್ ಪಲ್ ಬಿ ಅನ್ಮೋಲ್ ಹೇ ತುಚ್ಚನಾ ಸಮझो, ಒಂದು ಕ್ಷಣ ಸಹಿತ ಬಹಳ ಅಮೂಲ್ಯವಾದದ್ದು. ಒಂದ್ ಸೆಕೆಂಡ್ ಅಲ್ಲಿ ಏನಾಗೋಗುತ್ತೆ ಅಂತ ತುಚ್ಛವಾಗಿ ನಿಕೃಷ್ಟವಾಗಿ ಕಾಣಬಾರದು. ಕಾಮ್ ಕರ್ನ ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಭಾಗದು. ನಾವ್ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಮಗೆ ವಿಶ್ವಾಸ ಇರಬೇಕು, ಮತ್ತೆ ನಾವ್ ಮಾಡಕ್ ಆಗಲ್ಲ ಅನ್ನೋ ಡೌಟ್ ಅಲ್ಲಿ ಮಾಡ್ಬಾರ್ದು, ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಮನಸ್ಸು ಇರಬೇಕು. ಅನುಮಾನದಲ್ಲಿ ಆ ಕೆಲಸವನ್ನ ಮಾಡಬಾರ್ದು. ಈ ರೀತಿಯಲ್ಲಿ ಸಮಯವನ್ನ ತಿಳ್ಕೊಂಡು ನಾವು ನಡಿಬೇಕು. ಸಮಯಕ್ಕೂ ಖೋಕೆ ಪಚ್ತಾವ್ಗೆ, ಈ ರೀತಿ ಸಮಯವನ್ನೆಲ್ಲ ಕಳ್ಕೊಂಡ್ರೆ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ನೆಕ್ಸ್ಟ್ ಬಸಂತ್ ಕಿ ಸಚ್ಚಾಯಿ. ಈ ಒಂದು ನಾಟಕ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅನ್ಕೋತೀನಿ. ಇಡೀ ಪಾಠದಲ್ಲಿ 1 ಮಾರ್ಕಿಂದ 2 ಮಾರ್ಕಿಂದ ನೀವು ಸ್ವಂತವಾಗಿ ಓದ್ಕೋಬೇಕು, ನೆನ್ಪಿಟ್ಕೋಬೇಕು. ಲಾಂಗ್ ಆನ್ಸರ್ ಅಂತ ಬಂದ್ರೆ ಈ ಪಾಠದಲ್ಲಿ 2 ವ್ಯಕ್ತಿಗಳ ಪರಿಚಯ ನಿಮ್ಗೆ ಸಾಕು. ಒಂದು ಬಸಂತ್, ಮತ್ತೊಬ್ರು ಪಂಡಿತ್ ರಾಜ್ ಕಿಶೋರ್. ಮುಖ್ಯವಾಗಿ ಲಾಂಗ್ ಆನ್ಸರ್ಸ್ ಕೇಳಿದ್ರೆ ನಿಮ್ಗೆ ಬಸಂತ್ ಕಿ ಸಚ್ಚಾಯಿ, ಬಸಂತನ ಪ್ರಾಮಾಣಿಕತೆಯನ್ನ ಹೇಳಿ, ಬಸಂತ್ ಪ್ರಾಮಾಣಿಕ ಲಡ್ಕಾ ಹೈ ಕೈಸೆ, ಬಸಂತ್ ಕಿ ಪ್ರಾಮಾಣಿಕತಾ ದಿಖಾಯಿಯೇ, ಈ ರೀತಿ ವೆರೈಟಿ ಆಫ್ ಕ್ವಶನ್ಸ್ ಅನ್ನ ಕೇಳಬಹುದು. ಮತ್ತೊಂದು पंडित राजकिशोर की मानवीयता को दर्शाए, पंडित राजकिशोर के बारे में लिखे, ಈ ರೀತಿ ಕೊಡಬಹುದು. ಬಸಂತ್ ಕೆ ಸಚ್ಚಾಯಿ, ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಅನ್ನೋದಕ್ಕೆ ಯಾವ್ಯಾವ ರೀತಿನಲ್ಲಿ ಇಲ್ಲಿ ಇದೇ ಪಾಯಿಂಟ್ಸ್ ಅನ್ನ ನೋಡಿ. ಬಸಂತ್ ಇಮಾನ್ದಾರ್ ಲಡ್ಕಾ ಹೈ, ಮಜ್ದೂರಿ ಕರ್ಕೆ ಪೈಸೆ ಕಮಾತಾ ಹೈ. ಬಸಂತ್ ಪ್ರಾಮಾಣಿಕ ಹುಡುಗ, ಮಜ್ದೂರಿ ಕರ್ಕೆ ಪೈಸೆ ಕಮಾತಾ ಹೈ, ಕಷ್ಟಪಟ್ಟು ಕೆಲಸ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾನೆ. ಗರೀಬ್ ಶರಣಾರ್ಥಿ ಲಡ್ಕ, ಬಹಳ ಬಡ ಬೇರೆಯವರ ಆಶ್ರಯದಲ್ಲಿ ಇರುವಂತಹ ಹುಡುಗ. ರಾಜ್ ಕಿಶೋರ್ ಕೆ 2 ಪೈಸೆ ಬಸಂತ್ ಇನ್ಕಾರ್ ಕರ್ತಾ ಹೇ. ಈ ಪಾಠದ ಸ್ಟೋರಿ ನಿಮಗ್ ಗೊತ್ತಿದೆ. ನಡಿಯಪ್ಪ, ನನ್ನ ಹತ್ರ ದುಡ್ಡಿಲ್ಲ, ತಗೋ, ನಿಂಗೆ ಲಾಭ ಬರೋದೆಷ್ಟು 2 ಪೈಸೆ ತಾನೆ, ತಗೋ 2 ಪೈಸೆ ಇಟ್ಕೋ ಅಂತ ಬಸಂತ್ಗೆ ರಾಜ್ ಕಿಶೋರ್ ಕೊಟ್ಟಾಗ ಅದು ಭಿಕ್ಷೆ ನನಗ್ ಬೇಡ ಅನ್ನುವಂತ ರೀತಿಯಲ್ಲಿ ಆ 2 ಪೈಸವನ್ನ ಇನ್ಕಾರ್ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾನೆ. ಬೀಕ್ಲೇನ ನಹಿ ಚಾತ, ಇದೇ ಪಾಠದಲ್ಲಿ ಬರ್ತಕ್ಕಂಥದ್ದೇ. ಅವ್ನು ಖಾಲಿ ಕೊಟ್ಟಾಗ ಸುಮ್ನೆ ಹಾಗೆ ಇಟ್ಕೊಂಡು ನಿಂಗೆ ಲಾಭ ಬಂತಲ್ಲ ಅಂತ ಹೇಳಿದಾಗ ನನಗೆ ಭಿಕ್ಷೆ ಬೇಡ ಅನ್ನೋ ಪದವನ್ನ ಹೇಳ್ತೇನೆ. ಭೀಕ್ ಅಂದ್ರೆ ಭಿಕ್ಷೆ ನಹಿ ಚಾಹಿಯೆ, ಭೀಕ್. ಬಸಂತ್ ದುರ್ಘಟನಾಕ್ಕೆ ಕಾರಣ ಪೈಸೆ ನಹಿ ದೇ ಪಾತ. ಪಾಠದ ಸ್ಟೋರಿಯಲ್ಲಿ ಗೊತ್ತಿರುವ ಹಾಗೆ ₹1 ನೋಟನ್ನ ಕೊಡ್ತಾರೆ. ಅದು ಬುನಾನೆ ಕೆ ಲಿಯೇ ಗಯಾತ, ಅಂದ್ರೆ ಚೇಂಜ್ ಮಾಡಿಸ್ಕೊಂಬರಕ್ ಹೋಗಿ ವಾಪಸ್ ಬರೋದಿಲ್ಲ, ಹೊಟ್ಟೋಗ್ತಾನೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಬಸಂತ್ ದುರ್ಘಟನಾಕ್ಕೆ ಕಾರಣ ಪೈಸೆ ನಹಿ ದೇ ಪಾತ. ಉಳಿದ ಹಣವನ್ನ ದುರ್ಘಟನೆ ಆದ ಕಾರಣ, ಆಕ್ಸಿಡೆಂಟ್ ಆದ ಕಾರಣ ವಾಪಸ್ ಕೊಡಕ್ಕೆ ಆಗೋದಿಲ್ಲ. ಪ್ರತಾಪ್ ಕೆ ಹಾಥೋ ರಾಜ್ ಕಿಶೋರ್ ಕೋ ಪೈಸೆ ಭೇಜ್ತಾ ಹೈ. ಆಕ್ಸಿಡೆಂಟ್ ಆಗಿ ಅವನು ಪ್ರಜ್ಞೆ ಬಂದ ಮೇಲೆ ಆ ಪಂಡಿತ್ ರಾಜ್ ಕಿಶೋರ್ಗೆ ತನ್ನ ತಮ್ಮನಾದಂತಹ ಪ್ರತಾಪ್ ಕೈನಲ್ಲಿ ಉಳಿದ ಹಣವನ್ನ ಕಟ್ ಕಳಿಸ್ತಾನೆ. ರಾಜ್ ಕಿಶೋರ್ ಬಸಂತಿ ಸೆ ವಿನತಿ ರಾಜ್ ಕಿಶೋರ್ ಬಸಂತ್ ಸೆ ವಿನತಿ ಪರ್ ಪೈಸೆ ದೇತಾ ಹೇ. ಅಂದ್ರೆ ರಾಜ್ ಕಿಶೋರ್ ಹತ್ರ ಕಾಸಿಲ್ಲ, ಬೇಡ ಹೋಗು ಅಂತ ಹೇಳ್ತಾನೆ. ಇವ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಆಯ್ತಪ್ಪ, ನನ್ನ ಹತ್ರ ನೋಟ್ ಇದೆ ಅಂತ ಹೇಳಿ ಕಾಸನ್ನ ಕೊಡ್ತಾನೆ. ರಾಜ್ ಕಿಶೋರ್ ಮಜ್ದೂರೋಂಕೆ ನೇತಾ ಹೈ. ಈ ವ್ಯಕ್ತಿ ಮಜ್ದೂರ್ ಅಂತ ಹೇಳಿದ್ರೆ ಕಾರ್ಮಿಕರ ಒಬ್ಬ ಲೀಡರ್. ಬಸಂತ್ ಕೋ ಅಸ್ಪತಾಲ್ ಬೇಜ್ನಾ ಚಾಹತಾ ತಾ. ಆಕ್ಸಿಡೆಂಟ್ ಆಗ ತಮ್ಮ ವಾಪಸ್ ಬರ್ತಾನೆ, ದುಡ್ಡು ಕೊಡಕ್ಕೆ ಅವ್ನು ವಿಚಾರಿಸ್ಕೊಂಡಾಗ ಬಸಂತ್ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ರಾಜ್ ಕಿಶೋರ್ ಪೈಸೆ ಬುನಾನೆ ಕೆ ಲಿಯೇ ಬಸಂತ್ ಕೋ ಪೈಸೆ ದೇತಾ ಹೈ. ಇದು ಮೇಲಿನ ವಾಕ್ಯಕ್ಕೆ ಸೇರ್ಕೊಳತ್ತೆ. ಇದನ್ನ ಹಿಂದೂ ಮುಂದಾದ್ರೂ ಪರವಾಗಿಲ್ಲ, ಗೊತ್ತಿರೋ ಅಷ್ಟನ್ನ ಬರಿಬೇಕು. ರಾಜ್ ಕಿಶೋರ್ ಪೈಸೆ ಬುನಾನೆ ಕೆ ಲಿಯೇ ಬಸಂತ್ ಕೋ ಪೈಸೆ ದೇತಾ. ಹೇಳಿದ್ನಲ್ಲ, ₹1 ನೋಟನ್ನ ಕೊಟ್ಟು ಚೇಂಜ್ ಮಾಡ್ಲಿಕ್ಕೆ ಕಳಿಸ್ತಾನೆ ಅಂತ ಹೇಳಿ. 8ನೇ ಪಾಯಿಂಟ್ ಅಲ್ಲಿ ರಾಜ್ ಕಿಶೋರ್ ಬಸಂತ್ ಸೆ ವಿನತಿ ಪರ್ ಪೈಸೆ ದೇತಾ ಹೈ. ಅವನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ರಾಜ್ ಕಿಶೋರ್ ಇವನಿಗೆ ₹1 ನೋಟನ್ನ ಚೇಂಜ್ ಮಾಡ್ಕೊಳ್ಲಿಕ್ಕೆ ಕೊಡ್ತಾನೆ, ಚೇಂಜ್ ಅನ್ನ ತಗೊಂಬರ್ಲಿಕ್ಕೆ. ಬಸಂತ್ ಕೆ ಪಾಸ್ ದುರ್ಲಭ ಗುಣ ಹೇ ವಹೋ ಹೇ ಇಮಾನ್ದಾರಿ. ಅವನ ಹತ್ರ ಬಹಳ ದುರ್ಲಭ ಅಂದ್ರೆ ಕಡಿಮೆ ಸಿಗುವಂತ ಗುಣ ಅಂದ್ರೆ ಅವನ ಪ್ರಾಮಾಣಿಕತನ. ಮತ್ತೊಂದು ಪ್ರಶ್ನೆ, ರಾಜ್ ಕಿಶೋರ್ ಕಿ ಮಾನವೀಯತಾ ಕಾ ವರ್ಣನ್ ಕೀಜಿಯೇ. ಹೇಗೆ? ಈ ಪಾಠದಲ್ಲಿ ಬಹಳ ಸುಲಭ. ಅವನ್ ಏನೆಲ್ಲ ಅವನಿಗೆ ಸಹಾಯ ಮಾಡೋದ್ನ ಅದನ್ನ ಇಲ್ಲಿ ಹೇಳಿದೆ ಅಷ್ಟೇ. ಪಂಡಿತ್ ರಾಜ್ ಕಿಶೋರ್ ಮಜ್ದೂರೋಂಕೆ ನೇತಾ ಹೈ. ಇವರು ಕಾರ್ಮಿಕರ ಲೀಡರ್. ಮಜ್ದೂರೋಂಕೆ ಲಿಯೇ ಮದದ್ ಕರ್ ರಹಾ ಹೈ. ಆ ಕಾರ್ಮಿಕರಿಗೆ ಸಹಾಯವನ್ನ ಮಾಡ್ತಾ ಇದ್ದಾನೆ. ರಾಜ್ ಕಿಶೋರ್ ಛಲನಿ ಕೆ ಬದಲೆ 2 ಪೈಸೆ ದೇನೆ ಕೋ ತಯಾರ್ थे. ಇವನ ಮನುಷ್ಯತ್ವ ಗುಣ, ಮಾನವೀಯತೆ ಗುಣ ಹೇಗಿದೆ ಅಂದ್ರೆ, ನನಗೆ ಅವಶ್ಯಕತೆ ಇಲ್ಲಪ್ಪ ಛಲನಿ ಅಥವಾ ಸೋಸೋದು ಬೇಡ, ನೀನ್ 2 ಪೈಸೆ ತಗೋ ಅನ್ನುವಷ್ಟು ಒಳ್ಳೆಯ ಗುಣ ಅವನಲ್ಲಿದೆ. ಘರ್ ಆನಾ ಛಲನಿ ಖರೀದ್ ಲೂಂಗ. ಈಗ ನನ್ನ ಹತ್ರ ಕಾಸಿಲ್ಲ, ಮನೆಗ್ ಬಾಪ, ಬೇಕು ಅಂದ್ರೆ ತಗೊಂತೀನಿ ಅನ್ನುವಂತಹ ಒಳ್ಳೆಯ ಗುಣ ಅವನಲ್ಲಿ ಇದೆ. ಬಸಂತ್ ಮನಾ ಕರ್ತಾ ಹೈ, ಉಸ್ಕಿ ಪ್ರಾಮಾಣಿಕತಾ ಅಚ್ಚಾ ಲಗ್ತಾ ಹೈ.
ಕಾಸು 2 ಪೈಸೆ ನಿಂಗೆ ಲಾಭ, ನಾನು ದುಡ್ಡು ಕೊಡ್ತೀನಿ, ನಂಗೆ ಚಲನಿ ಬೇಡ ಅಂತ ಹೇಳಿದಾಗ ಅವನ ಒಂದು ಪ್ರಾಮಾಣಿಕತೆತನ, ಈ ಬಸಂತನ ಪ್ರಾಮಾಣಿಕತನ ರಾಜ್ ಕಿಶೋರ್ಗೆ ಬಹಳ ಇಷ್ಟ ಆಗತ್ತೆ. ಪ್ರತಾಪ ಪೈಸೆ ಲೋಟಾನೆ ರಾಜ್ ಕಿಶೋರ್ಗೆ ಗರ್ ಆತಾ ಹೇ, ಚಿಲ್ಲರೆ ಹಣವನ್ನ ಅವನ ತಮ್ಮ ಬಸಂತನ ತಮ್ಮನಾದಂತಹ ಪ್ರತಾಪ್ ವಾಪಸ್ ಕೊಡಕ್ಕೆ ಮನೆಗೆ ಬರ್ತಾನೆ. ಪ್ರತಾಪ್ ಸೆ ಸಾರಿ ಬಾತ್ ಜಾನ್ಕರ್ ಉಸ್ಕೆ ಘರ್ ಜಾತಾ ಹೈ, ಯಾಕಾಯ್ತು ಏನಾಯ್ತು ಸ್ಟೋರಿ ಅಣ್ಣಂಗೆ ಹಿಂಗೆಲ್ಲ ಆಯ್ತು ಅಂತ ಹೇಳಿದ್ದನ್ನ ಕೇಳಿ, ಸರಿ ನಾನು ನಿಮ್ ಮನೆಗೆ ಬರ್ತೀನಿ ಅಂತ ಅವರ ಮನೆಗೆ ಹೊರಡ್ತಾನೆ. ಬಸಂತ್ ಕೋ ಅಸ್ಪತಾಲ್ ಲೇ ಜಾತ, ಅವನ ಪರಿಸ್ಥಿತಿಯನ್ನ ನೋಡಿ ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಬಸಂತ್ ಮನಾ ಕರ್ತಾ ಹೈ ಮಗರ್ ಉಸ್ಕಿ ಇಮಾನ್ದಾರಿ ಕಿ ವಜಹ ಸೆ ಉಸೆ ಮದದ್ ಕರ್ತಾ ಇರ, ಅವನ ಪ್ರಾಮಾಣಿಕತನವನ್ನ ನೋಡಿ ಅವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಇದು ಪೂರ್ತಿಯಾಗಿ ರಾಜ್ ಕಿಶೋರ್ನ ಮಾನವೀಯತೆಯನ್ನ ತೋರಿಸುತ್ತೆ. ಅಲ್ಲಿ ಅವನ ಪ್ರಾಮಾಣಿಕತನ ಅಂತಂದ್ರೆ ಹೇಗೆ ಅವನ ಎಕ್ಸ್ಟ್ರಾ ದುಡ್ಡು ಕೊಟ್ರು ಬೇಡ ಅಂತಾನೆ, ಚಿಲ್ಲರೆ ಆಕ್ಸಿಡೆಂಟ್ ಆದ್ರೂ ತಮ್ಮ ಕೈಲಿ ಕೊಟ್ಟು ಕಳಿಸ್ತಾನೆ, ಇವೆಲ್ಲ ಅವನ ಪ್ರಾಮಾಣಿಕತನ ತೋರಿಸುತ್ತೆ. पंडित राजकिशोर इस प्रकार मानवीयता दिखाते हैं. ನೆಕ್ಸ್ಟ್ ಪಾಠದ್ದು ಇಮಾನ್ದಾರೋಂಕೆ ಸಮ್ಮೇಳನ. ಇದು ವ್ಯಂಗ್ಯ ರಚನಾ ಅಂತ ನಿಮಗೆ ಗೊತ್ತಿದೆ, ಹೇಗೆ ಅಂತ ಹೇಳಿ ನೋಡಿ. ಇದರಲ್ಲಿ ಫಸ್ಟ್ ಮುಖ್ಯವಾದ ಪ್ರಶ್ನೆ ಕೇಳಬಹುದು ಅಂದ್ರೆ, ಈ ಪಾಠದ ಲೇಖಕರನ್ನ ಮುಖ್ಯ ಅತಿಥಿಯಾಗಿ ಇಮಾನ್ದಾರೋಂಕೆ ಸಮ್ಮೇಳನ ಬರಬೇಕು ಅಂತ ಹೇಳಿ ಒಂದು ಆಹ್ವಾನ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನೆಲ್ಲ ಬರ್ದಿತ್ತು, ಇಲ್ಲಿ ಪ್ರಶ್ನೆ ಇದೇ ರೀತಿ ಕೊಡ್ತಾರೆ ಅಂತ ಹೇಳಕ್ ಬರಲ್ಲ, ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ ಪ್ರಶ್ನೆಯನ್ನ. ಪತ್ರ ಮೇ ಕ್ಯಾ ಲಿಖಾ ಅಂದ್ರೆ ಇವನಿಗೆ ಇನ್ವಿಟೇಷನ್ ಲೆಟರ್ ಏನೆಲ್ಲ ಇತ್ತು ಅಂತ. ಇಮಾನ್ದಾರೋಂಕೆ ಸಮ್ಮೇಳನ ಅಂದ್ರೆ ಪ್ರಾಮಾಣಿಕರ ಸಮ್ಮೇಳನ. ಈ ಪಾಠದ ಲೇಖಕರಾದಂತಹ ಹರಿಶಂಕರ್ ಪರ್ಸಾಯಿ ಅವರಿಗೆ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಏನಿರುತ್ತೆ ನೋಡಿ. ಆಪ್ಕೋ ಸಮ್ಮೇಳನ ಕಾ ಮುಖ್ಯ ಅತಿಥಿ ಚುನಾಯ ಗಯಾ ಹೇ, ಈ ಒಂದು ಪತ್ರದಲ್ಲಿ ಬರ್ತಿದ್ದು ನಿಮ್ಮನ್ನ ಇಮಾನ್ದಾರೋಂಕೆ ಸಮ್ಮೇಳನ ಮೇ ಅಂದ್ರೆ ಪ್ರಾಮಾಣಿಕರ ಸಮ್ಮೇಳನದ ಮುಖ್ಯ ಅತಿಥಿಯಾಗಿ ಆಯ್ಕೆ ಮಾಡಲಾಗಿದೆ. आपके आने से ईमानदार और उदयमान ईमानदारों को प्रेरणा मिलेगी. ನೀವು ಮುಖ್ಯ ಅತಿಥಿಯಾಗಿ ಬಂದ್ರೆ ಆಗಲೇ ಪ್ರಾಮಾಣಿಕರಾಗಿರುವಂತಹವರು ಹಾಗೂ ಉದಯಮಾನ ಈಗ ತಾನೇ ಪ್ರಾಮಾಣಿಕರಾಗುವಂತಹವರಿಗೆ ಪ್ರೇರಣೆ ಸಿಕ್ಕಾಗತ್ತೆ. आपको आने जाने का पहले दर्जे का किराया दिया जाएगा. ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದು ಹೋಗುವ ಫಸ್ಟ್ ಗ್ರೇಡ್ ಅಲ್ಲಿ ಬಂದು ಹೋಗುವಂತ ಟಿಕೆಟಿನ ವ್ಯವಸ್ಥೆಯ ಹಣವನ್ನು ನಾವು ಕೊಡ್ತೀವಿ. रहने का अच्छे से होटल में कमरा दिया जाएगा. ನಿಮಗೆ ಈ ಕಾರ್ಯಕ್ರಮ ಆದ ನಂತರ 2-3 ದಿನದ ಪ್ರೋಗ್ರಾಮ್ ಇರುತ್ತೆ, ಉಳ್ಕೊಂಡು ಹೋಗೋ ಒಳ್ಳೆ ಹೋಟೆಲ್ ನಲ್ಲಿ ರೂಮ್ ಅನ್ನ ಕೊಡ್ತೀವಿ. ಖಾನೆ ಕಿ ಅಚ್ಚಿ ವ್ಯವಸ್ಥಾ ಕಿ ಜಾಯೇಗಿ, ಈ ರೀತಿ ಆಹ್ವಾನ ಪತ್ರಿಕೆಯಲ್ಲಿ ಬರೆದಿರುತ್ತೆ. ಮುಖ್ಯ ಅತಿಥಿಗೆ ಬೇಯಿಮಾನಿ ಕಹಾ ದಿಕಾಯಿ ದೇತಿ. ಇದರಲ್ಲಿ ಇನ್ನೊಂದು ಅಂದ್ರೆ ಮುಖ್ಯ ಅತಿಥಿ ಯಾರು, ಈ ಪಾಠದ ಲೇಖಕರಾದಂತಹ ಹರಿಶಂಕರ್ ಪರ್ಸಾಯಿ ಅವರು. ಇವರನ್ನ ತಮಗ್ ತಾವ್ ಯಾವತ್ತು ಪ್ರಾಮಾಣಿಕರು ಅಂತ ಅನ್ಕೊಂಡಿಲ್ಲ, ಇಮಾನ್ದಾರ್ ಅನ್ಕೊಂಡಿಲ್ಲ. ಯಾರೋ ಕರೆದಿದ್ದಾರೆ, ಇವರು ಹೋಗ್ಬೇಕಷ್ಟೇ. ಅದಕ್ಕೆ ಲೇಖಕರು ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾವತ್ತು ಪ್ರಾಮಾಣಿಕ ಅಂತ ಅನ್ಕೊಂಡಿಲ್ಲ, ಇಮಾನ್ದಾರ್ ಅಲ್ಲ ನಾನು ಹೋಗ್ತೀನಿ. ಅಂದ್ರೆ ಈ ಪಾಠದಲ್ಲಿ ಇರ್ತಕ್ಕಂಥ ಲೇಖಕರಾದಂತಹ ಮುಖ್ಯ ಅತಿಥಿಗಳು ಹೇಗೆ ತಮ್ಮ ಬೇಯಿಮಾನ್ಯನ ಅಪ್ರಾಮಾಣಿಕತನವನ್ನ ತೋರಿಸ್ತಾರೆ ಎಲ್ಲೆಲ್ಲಿ ಅನ್ನೋದು. ಆ ಲೆಟರ್ ಅಲ್ಲಿ ಬರ್ದಿರುವಾಗೆ ಇವರಿಗೆ ಫಸ್ಟ್ ಗ್ರೇಡ್ ಟ್ರೈನಲ್ಲೋ ಬಸ್ಸಲ್ಲೋ ಫ್ಲೈಟ್ ಎಲ್ಲ ಹೋಗೋ ದುಡ್ಡನ್ನ ಕೊಡ್ತಾರೆ. ಆದ್ರೆ ಇವ್ರೇನ್ ಯೋಚನೆ ಮಾಡ್ತಾರೆ, ಪೆಹಲೆ ದರ್ಜೆ ಕಾ ಕಿರಾಯಕ್ಕೆ ಬದಲೆ ದೂಸರೆ ದರ್ಜೆ ಮೇ ಜಾಕರ್ ಪೈಸೆ ಬಚಾನಾ. ಫಸ್ಟ್ ಕ್ಲಾಸ್ ನಲ್ಲಿ ಹೋಗೋದ್ರ ಬದಲಾಗಿ ಸೆಕೆಂಡ್ ಕ್ಲಾಸ್ ನಲ್ಲಿ ಹೋಗಿ ಹಣವನ್ನ ಉಳಿಸಬೇಕು ಅನ್ನೋದು ಒಂದು ಅಪ್ರಾಮಾಣಿಕತನ ಇಲ್ಲಿ ಆಗತ್ತೆ. ಎರಡನೇದು, ಸ್ಟೇಷನ್ ಪರ್ ಉತರ್ನೆ ಕೆ ಬಾದ್ ಫೂಲ್ ಮಾಲಾओं को बेचने के लिए सोचते हैं. ಟ್ರೈನ್ ಇಂದ ಇಳಿದ್ರು, ಮುಖ್ಯ ಅತಿಥಿ ಹರಿಶಂಕರ್ ಪರ್ಸಾಯಿ ಅವರು ಎಲ್ಲರೂ ಗೆಸ್ಟ್ ಬಂದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾರವನ್ನ ಹಾಕರು. ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ, ಇಲ್ಲಿ ಯಾರು ಹೂ ಮಾರೋರು ಕಾಣ್ತಿಲ್ವೇ, ಇದ್ದೀರ ಈ ಹಾರಗಳನ್ನೆಲ್ಲ ಅವ್ರಿಗೆ ಮಾರ್ಬೋದಿತ್ತಲ್ವಾ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಮುಖ್ಯ ಅತಿಥಿಯ 2 ಬೇಯಿಮಾನಿ ಅಪ್ರಾಮಾಣಿಕತನ ಇಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಈ ಪಟ್ಟದ್ದೇ, ಏನೆಲ್ಲ ಕಳ್ತನ ಆಯ್ತು, ಕ್ಯಾ ಕ್ಯಾ ಚೋರಿ ಹುವಾ, ಅಥವಾ ಲೇಖಕ್ ಕ್ಯೂ ಕಮರಾ ಚೋಡ್ಕರ್ ಜಾನಾ ಚಾಹತೆ, ಯಾಕೆ ಅವ್ರು ಬೇಗ ರೂಮ್ ಬಿಟ್ಟು ಹೋಗಕ್ ಪ್ರಯತ್ನವನ್ನ ಪಡ್ತಿದ್ರು ಅಥವಾ ಇಷ್ಟ ಪಡ್ತಿದ್ರು. ಪೆಹ್ಲಾ ದಿನ್ ಚಪ್ಪಲೆ ಗಾಯಬ್ ಹೋ ಗಯಿ, ಅವತ್ತಿನ ದಿನ ರಾತ್ರಿನೇ ರಾತ್ ಕೋ ಚಾದರ್ ಗಾಯಬ್ ಥಿ. ದೂಸರೆ ದಿನ ಚಶ್ಮಾ ಗಾಯಬ್ ಥಾ, ರಾತ್ ಕೋ ಕಂಬಲ್ ಗಾಯಬ್ ಥಾ. ನೋಡಿ, ಮೊದಲನೇ ದಿನ ಹೋದಾಗ ಗೆಸ್ಟ್ ಮಾತಾಡ್ಬಿಟ್ಟು ಕೆಳಗಿಳಿದಾಗ ಅವ್ರದ್ದು ಚಪ್ಪಲಿ ಕಳೆದೋಗಿತ್ತು. ಅವತ್ತಿನ ದಿನ ರಾತ್ರಿ ಬೆಡ್ ಮೇಲೆ ಹಾಕಿರ್ತಾರಲ್ಲ ಕವರು, ಅದು ಕಳ್ತನ ಆಗಿತ್ತು. ಎರಡನೇ ದಿನ ಮಧ್ಯಾಹ್ನದಷ್ಟೊತ್ತಿಗೆ ಅವರ ಕೂಲಿಂಗ್ ಗ್ಲಾಸ್ ಕಳೆದೋಗಿತ್ತು. ಅವತ್ತಿನ ದಿನ ರಾತ್ರಿ ಚಳಿ ಅನಿಸ್ತಿತ್ತು, ಕಂಬಳಿಯನ್ನ ಹೊತ್ಕೊಂಡೋಗ್ ಹೋದ್ರು, ಅದನ್ನು ಯಾರೋ ಕದ್ದಿದ್ರು. ಅಗ್ಲೇ ದಿನ ತಾಲಾ ಹಿ ಗಾಯಬ್ ಥಾ, ಹೊರಡೋದಕ್ಕೆ ಬೀಗ ಹಾಕೋಣ ನೋಡಿದ್ರೆ ಅವತ್ತಿನ ದಿನ ಬೀಗನೇ
ಕಾಣೆಯಾಗಿತ್ತು. ಈ ಎಲ್ಲ ವಸ್ತುಗಳು ಆ ಒಂದು ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಕಳ್ಳತನ ಆಗಿತ್ತು. ಈ 3 ಇಂಪಾರ್ಟೆಂಟ್. ಆಹ್ವಾನ ಪತ್ರಿಕೆಯಲ್ಲಿ ಏನ್ ಬರೆದಿದ್ರು, ಮುಖ್ಯ ಅತಿಥಿಯ ಒಂದು ಅಪ್ರಾಮಾಣಿಕತನ ಹೇಗ್ ಕಾಣಿಸುತ್ತೆ, ಮತ್ತೆ ಏನೆಲ್ಲ ಕಳ್ಳತನ ಆಯ್ತು ಅನ್ನೋದು. ಮತ್ತೊಂದು ಚಶ್ಮಾ ಖೋಜಾನೆ ಕಾ ವರ್ಣನ. ಇಷ್ಟೆಲ್ಲ ಆದ್ರೂ ಸಹ ಆ ಒಂದು ಸ್ಪೆಕ್ಸ್ ಕಳೆದೋದಂತ ವರ್ಣನೆ ಬಹಳ ರೋಚಕವಾಗಿದೆ, ಹಾಗಾಗಿ ಅದನ್ನು ಕೇಳುವ ಸಾಧ್ಯತೆ ಹೆಚ್ಚು. ಟೇಬಲ್ ಪರ್ ಧೂಪ್ ಕಾ ಚಶ್ಮಾ ನಾಮಿಲ. ಫಂಕ್ಷನ್ಗೆ ಅಂತ ಹಾಕೊಂಡು ಹೋಗ್ಲಿಕ್ಕೆ ಕೊಡುತ್ತಾರೆ, ಟೇಬಲ್ ಮೇಲೆ ಇರ್ಲಿಲ್ಲ. ಬಾತ್ ಫೈಲೆ, ಮೊದಲೇ ಗೆಸ್ಟ್ ಎಲ್ಲ ಕಡೆ ಮಾತು ಹರಡೋಯ್ತು, ಅವ್ರ ಚಶ್ಮಾ ಇಲ್ಲಂತೆ, ಕೂಲಿಂಗ್ ಗ್ಲಾಸ್ ಇಲ್ಲಂತೆ ಅಂತ. ಡೂಂಡಾ ಮಗರ್ ನಹಿ ಮಿಲ, ಹುಡುಕಿದ್ರು ಸಿಕ್ಲಿಲ್ಲ. ಸಮ್ಮೇಳನ್ ಮೇ ಗಯೆ, ಚಾಯ್ ಕೆ ಬ್ರೇಕ್ ಮೇ ಏಕ್ ಡೆಲಿಗೇಟ್ ಆಯೆ. ಫಂಕ್ಷನ್ ಎಲ್ಲ ಮುಗಿದಿತ್ತು, ಕುತ್ಕೊಂಡು ಟೀ ಬ್ರೇಕ್ ಅಲ್ಲಿ ಕುತ್ಕೊಂಡು ಮತ್ತೊಬ್ಬ ಗೆಸ್ಟ್ ಬಂದು ಅವ್ರ ಜೊತೆ ಮಾತಾಡ್ತಾ ಇದ್ರು. ವಹು ಇತ್ಮಿನಾನ್ ಸೆ ಚಶ್ಮಾ ಪಹನೆ ಬಾತೆ ಕರ್ ರಹಾ ತಾ. ಆರಾಮ್ಸೆ ಕುತ್ಕೊಂಡು ಕೂಲಾಗಿ ಮಾತಾಡ್ಕೊಂತ ಕೂತ್ಕೊಂಡ್ರು. ಬಹು ಚಶ್ಮಾ ಲೇಖಕ್ಕೆ ಹೀ ಥೇ, ಆ ಒಂದು ಚಶ್ಮಾ ಲೇಖಕರದ್ದೇ ಆಗಿತ್ತು. ನೆಕ್ಸ್ಟ್ ಸೂರ್ಶ್ಯಾಮ್ ಪದ್ಯ, ಇದು ಕೃಷ್ಣನ ಬಗ್ಗೆ ಇರ್ತಕ್ಕಂಥದ್ದು. ಕೃಷ್ಣ ತನ್ನ ಅಣ್ಣನಾದಂತ ಬಲರಾಮ ಹೇಗ್ ಚಿಡಾಯಿಸ್ತಾನೆ, ಅವನ ಮೇಲೆ ಕೃಷ್ಣ ಯಾವ ರೀತಿ ಕಂಪ್ಲೇಂಟ್ ಅನ್ನ ಹೇಳ್ತಾನೆ ಅನ್ನೋದೇ ಈ ಪದ್ಯದಲ್ಲಿ ಇರುವಂತದ್ದು. ನಿಮ್ಗೆ ಗೊತ್ತಿರುವ ಸ್ಟೋರಿ, ಹಿಂದಿನಲ್ಲಿ ಬರಿಬೇಕು ಅಷ್ಟೇ. ಇಡೀ ಪದ್ಯದಲ್ಲಿ ಏನಿದೆ ಅನ್ನೋದನ್ನ ನಾನು ಇಲ್ಲಿ ಹೇಳಿದ್ದೀನಿ. ಕೃಷ್ಣಕೋ ಮೋಲ್ ದೇಕರ್ ಲಾಯಾ ಹೇ, ಕೃಷ್ಣನನ್ನ ದುಡ್ಡು ಕೊಟ್ಟು ತಂದಿದ್ದಾರೆ ಅನ್ನೋದು. ಯಶೋಧ ಕೃಷ್ಣಕಿ ಮಾ ನಹಿ ಹೇ, ಯಶೋಧ ಕೃಷ್ಣನ ಅಮ್ಮ ಅಲ್ಲ. ಕ್ರೋಧಕ್ಕೆ ಕಾರಣ ಕೃಷ್ಣ ಖೇಲ್ನೆ ನಹಿ ಜಾತಾ ಹೇ, ಈ ಕೋಪದ ಕಾರಣ ಕೃಷ್ಣ ಬಲರಾಮನ ಜೊತೆ ಆಟ ಆಡೋದಕ್ಕೆ ಹೋಗೋದಿಲ್ಲ. ತುಮ್ಹಾರೆ ಮಾತಾ ಪಿತಾ ಗೋರೆ ಹೇ ತುಮ್ ಕಾಲೆ ಹೋ, ನಿನ್ನ ಅಪ್ಪ ಅಮ್ಮ ಬೆಳ್ಳಕ್ಕಿದ್ದಾರೆ, ನೀನ್ ಮಾತ್ರ ಕಪ್ಪಗಿದೀಯಾ. ಗ್ವಾಲೆ ಚುಟುಕಿ ದೇಕರ್ ಹಸ್ತೆ ಹೇ ಅಂತಂದ್ರೆ ಏನಿಲ್ಲಿ, ಚುಟುಕಿ ದೇಕರ್ ಹಸ್ತೆ, ಚುಟುಕಿಯನ್ನ ಹಿಂಗ್ ಚುಟುಕಿ ಹೊಡಿತೀವಲ್ಲ 2 ಬೆರಳುಗಳಿಂದ, ಸ್ನ್ಯಾಪ್ ಫಿಂಗರ್, ಅದು ಚುಟುಕಿ ದೇಕರ್ ಹಸ್ತೆ. ಅನ್ನ ನಿಮ್ಮ ಅಪ್ಪ ಬೆಳಗಿದ್ದಾರೆ, ನಿಮ್ಮ ಅಮ್ಮ ಬೆಳಗಿದ್ದಾರೆ, ನೀನ್ ಕಪ್ಪಗಿದೆಯಲ್ಲ ಅಂತ ಬಲರಾಮ ಹೇಳಿದಾಗ ಅವನ ಜೊತೆ ಇರ್ತಕ್ಕಂಥ ಸ್ನೇಹಿತರೆಲ್ಲರೂ ಏನ್ ಮಾಡ್ತಾರೆ, ಚುಟುಕಿ ದೇಕರ್, ಚುಟುಕಿ ಹೊಡೆದು ನಗ್ತಾರೆ. ಇಷ್ಟೆಲ್ಲ ಕಂಪ್ಲೇಂಟ್ ಅನ್ನ ಕೃಷ್ಣ ಆಕೆಯ ತಾಯಿ, ಆತನ ತಾಯಿಯಾದಂತಹ ಯಶೋಧ ಹತ್ರ ಹೇಳ್ತಿದ್ರೆ. ಅಣ್ಣನ ಕಂಪ್ಲೇಂಟ್, ಬಲರಾಮ ನನ್ನನ್ನ ದುಡ್ಡು ಕೊಟ್ಟು ತಂದಿದ್ದಾನೆ ಅಂತ ಹೇಳ್ತಾನೆ, ನೀನ್ ನನಗೆ ಜನ್ಮವನ್ನ ಕೊಟ್ಟಿಲ್ಲ ಅಂತ. ಈ ಕೋಪದ ಕಾರಣದಿಂದಾನೇ ನಾನು ಅವನ ಜೊತೆ ಆಟ ಆಡಕ್ ಹೋಗೋದಿಲ್ಲ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಬೆಳ್ಳಕ್ಕಿದ್ರೆ ನೀನ್ ಕಪ್ಪಗಿದ್ಯಾ ಅಂತ ಹೇಳ್ತಾರೆ. ಉಳಿದ ಎಲ್ಲ ಗೊಲ್ಲರು ಏನ್ ಮಾಡ್ತಾರೆ, ಚಿಟಕಿ ಹೊಡೆದು ನಗ್ತಿದ್ದಾರೆ. ತುಮ್ ಉಸೆ ಕುಚ್ ನಹಿ ಕಹತಿ, ಅವನಿಷ್ಟೆಲ್ಲಾ ಮಾಡಿದ್ರು ನೀನ್ ಅವನನ್ನ ಏನು ಕೇಳ್ತಿಲ್ಲ. ಮುಜೆ ಮಾರನ ಹಿ ಜಾನ್ತಿಗೋ, ನನ್ನ ಹೊಡೆಯೋದನ್ನ ಮಾತ್ರ ಕಲ್ತಿದ್ಯಾ ನೀನು ಅಂತ ಎಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಕೃಷ್ಣಕಿ ಬಾತೆ ಕರ್ತೆ ದೇಖಕರ್ ಖುಷ್ ಹೋಗಯಿ ಅಂತಂದ್ರೆ, ಚಿಕ್ಕ ಮಕ್ಳು, ಮುದ್ದಾದ ಮಕ್ಳುಗಳು ಕೋಪ ಮಾಡ್ಕೊಂಡು ಇದೆಲ್ಲ ಹೇಳ್ತಿದ್ದಾಗ ಅಮ್ಮಂದಿರಿಗೆ ಅಯ್ಯೋ ನನ್ ಮಗ ಎಷ್ಟ್ ಚೆನ್ನಾಗಿ ಕಂಪ್ಲೇಂಟ್ ಮಾಡ್ತಿದ್ದಾನಪ್ಪ ಅಂತ ಅನ್ಸುತ್ತಲ್ವಾ. ಆ ರೀತಿನಲ್ಲಿ ಯಶೋಧ ಎಷ್ಟ್ ಚೆನ್ನಾಗಿ ಕಂಪ್ಲೇಂಟ್ ಮಾಡಿದೆ ಅಂತ ಮಗನ ಕಂಪ್ಲೇಂಟ್ ಎಲ್ಲ ನಗು ಮುಖದಲ್ಲಿ ಸ್ವೀಕರಿಸ್ತಾಳೆ. ಅದಕ್ಕೆ ಸಮಾಧಾನ ಮಾಡ್ಬೇಕಲ್ವಾ ಮಗುಗೆ, ಅದಕ್ಕೆ ಹೇಳ್ತಾರೆ. ಬಲರಾಮ್ ಜನ್ಮಸೆ ಹಿ ಚುಗಲ್ ಕೋರ್ ಹೇ ಅವ್ರ ದುಷ್ಟ ಹೇ, ಅವನು ಹುಟ್ಟದಾಗ್ನಿಂದನೂ ಹೀಗೆ ಮಾಡ್ತಾನೆ, ಅವನು ದುಷ್ಟ. ಗೋಧನ್ ಕಿ ಕಸಂ ಖಾತಿ ಹೂ, ಗೋಧನ್ ಅಂತ ಹೇಳಿದ್ರೆ ಗೋವನ್ನ, ಮಾತೆಯನ್ನ, ಎಲ್ಲಾ ಮುಕ್ಕೋಟಿ ದೇವತೆಗಳು ಅದರಲ್ಲಿ ಇದಾರೆ ಅಂತ ಹೇಳುವಂತ ಕಾರಣದಿಂದ ಹಸುವಿನ ಮೇಲೆ ಪ್ರಮಾಣವನ್ನ ಮಾಡಿ, ಮೇ ತುಮಾರಿ ಮಾತಾ ಹೋ ತೂ ಮೇರಾ ಪುತ್ರ ಹೇ, ನಾನು ನಿಮ್ಮ ಅಮ್ಮನೇ, ನೀನ್ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಮಗನಿಗೆ ಸಮಾಧಾನವನ್ನ ಮಾಡ್ತಾಳೆ. ನೆಕ್ಸ್ಟ್ ಮಹಿಳಾ ಕಿ ಸಾಹಸ್ ಗಾಥ ಪಾಠದಲ್ಲಿ ಮುಖ್ಯವಾಗಿ ಬರಬಹುದಾದಂತಹ ಪ್ರಶ್ನೆಗಳು. ಈ ಪಾಠದಿಂದ ನಿಮ್ಗೆ ಏನ್ ಸಂದೇಶ ಸಿಗುತ್ತೆ? ಒಂದು ಸಾಹಸ, ದೃಢ ನಿಶ್ಚಯ, ಪರಿಶ್ರಮ, ಆದಿಗುಣ್ ಸೀಖ್ತೆ ಹೇ. ಈ ಒಂದು ಪಾಠದಿಂದ ನಾವು ಸಾಹಸ, ದೃಢ ನಿಶ್ಚಯ, ಪರಿಶ್ರಮ, ಆದಿಗುಣ್ ಸೀಖ್ತೆ ಹೇ. ಹಿಮಾಲಯ ಕಿ ಚೋಟಿ ಕಿ ಜಾನಕಾರಿ ಮಿಲ್ತಿ ಹೇ. ಹಿಮಾಲಯದ ಚೋಟಿ ಅಂತ ಹೇಳಿದ್ರೆ ತುದಿ, ಹಿಮಾಲಯ ತುದಿಯ ಜಾನಕಾರಿಯ ವಿಷಯ ನಮಗೆ ತಿಳಿಯುತ್ತೆ. ಹಿಮಾಲಯದ ತುದಿ ಹೇಗಿದೆ ಅನ್ನುವ ವಿಷಯವನ್ನ ತಿಳ್ಕೋಬಹುದು. ಮೆಹನತ್ ಕಾ ಫಲ್ ಅಚ್ಚಾ ಹೋತಾ ಹೇ. ಮೆಹನತ್ ಅಂತ ಹೇಳಿದ್ರೆ ಪರಿಶ್ರಮದ ಫಲ ಒಳ್ಳೇದಾಗಿರುತ್ತೆ ಅನ್ನೋದು ಈ ಪಾಠದಿಂದ ನಾವು ಕಲ್ತ್ಕೋಬಹುದು. ಇದೇ ಪಾಠದ ಮತ್ತೊಂದು ಪ್ರಶ್ನೆ ಅಂದ್ರೆ, ಪರ್ವತಾರೋಹಣ ಕೆ ಲಿಯೆ ಕಿನ್ ಚೀಜೋಂ ಕಾ ಉಪಯೋಗ ಕಿಯಾ. ಪರ್ವತಾರೋಹಣ ಮಾಡ್ಬೇಕಾದ್ರೆ ಏನೆಲ್ಲ ವಸ್ತುಗಳನ್ನ ಬಳಸಿದ್ರು? ಒಂದು ನೈಲಾನ್ ಕಿ ರಸ್ಸಿ, ನೈಲಾನಿನ ಹಗ್ಗ, ಆಕ್ಸಿಜನ್, ಫಾವ್ಡಾ ಅಂತ ಹೇಳಿದ್ರೆ ಹ್ಯಾಮರ್, ಸುತ್ತಿಗೆಯನ್ನ ಬಳಸ್ತೀವಿ. ಬಿಚೇಂದ್ರ ಪಾಲ್ ಕಾ ಪರಿವಾರ ಕಾ ಪರಿಚಯ, ಮತ್ತೆ ಆಕೆಯ ಪರಿವಾರದ ಪರಿಚಯ ಅಂದ್ರೆ ಮಾತಾ ಹಂಸಾದೇಯಿ ನೇಗಿ, ಪಿತಾ ಕಿಶನ್ ಪಾಲ್ ಸಿಂಹ, 5 ಸಂತಾನ, ಇವರಿಗೆ 5 ಮಕ್ಕಳು. ಬಿಚೇಂದ್ರಿ ತೀಸರಿ ಸಂತಾನ, ಇವಳು 3ನೇಯ ಮಗಳು. ಮತ್ತೊಂದು ಪ್ರಶ್ನೆ ಏನ್ ಕೇಳಬಹುದು?
ಚೋಟಿ ಪರ್ ಬಿಚೇಂದ್ರಿನೇ ಕ್ಯಾ ಕ್ಯಾ, ತುತ್ತ ತುದಿಗೆ ತಲುಪಿದ ಮೇಲೆ ಆಕೆ ಏನನ್ನ ಮಾಡದ್ಲು. ಬರ್ಫ್ ಪರ್ ಮಾತಾ ಲಗಾಕರ್ ಚುಂಬನ್ ಕಿಯಾ, ಬೆಟ್ಟದ ಮೇಲೆ ಮೌಂಟ್ ಎವರೆಸ್ಟ್ ಹತ್ತದ ಮೇಲೆ ಅಲ್ಲಿ ಆ ಒಂದು ಬರ್ಫ್ ಅಂತ ಹೇಳಿದ್ರೆ ಹಿಮದ ಗಡ್ಡೆಗೆ ಅಥವಾ ಬೆಟ್ಟಕ್ಕೆ ತನ್ನ ಹಣೆಯನ್ನ ಇಟ್ಟು ನಮಸ್ಕಾರ ಮಾಡಿ ಆ ಭೂಮಿಗೆ ಅಥವಾ ಆ ಒಂದು ಬೆಟ್ಟಕ್ಕೆ ಮುತ್ತನ್ನ ಕೊಡ್ತಾಳೆ. ಥೈಲೆ ಸೆ ಹನುಮಾನ್ ಚಾಲೀಸ ಅವ್ರ ದುರ್ಗಾ ಮಾಕ ಚಿತ್ರ ನಿಕಾಲ, ತನ್ನ ಬ್ಯಾಗಿಂದ, ಥೈಲೆ ಅಂತ ಹೇಳಿದ್ರೆ ಬ್ಯಾಗಿಂದ ಹನುಮಾನ್ ಚಾಲೀಸ ಗೊತ್ತಿದೆ ನಿಮಗೆ, ದುರ್ಗಾ ಮಾಕ ಚಿತ್ರನ ತೆಗೆದ್ಲು ಬ್ಯಾಗಿಂದ. ಮಾತೆ ಸೆ ಲಗಾಕರ್ ಲಾಲ್ ಕಪಡೆ ಮೇ ಲಪೇಟ್ಕರ್ ಪೂಜಾ ಕರ್ದಿಯ, ಅದನ್ನ ಕಣ್ಣಿಗೆ ಅಥವಾ ಹಣೆಗೆ ನಮಸ್ಕಾರ ಮಾಡಿಕೊಂಡು ಕೆಂಪು ಬಟ್ಟೆನಲ್ಲಿ ಅದನ್ನ ಸುತ್ತಿ ಪೂಜೆಯನ್ನ ಮಾಡಿದ್ಲು. ಫಿರ್ ಬರ್ಫ್ ಮೇ ದಬಾ ದಿಯ, ಮತ್ತೆ ಅದೇನ್ ಮಾಡಿದ್ಲು, ಬರ್ಫ್ ಒಳಗಡೆಗೆ ಅದನ್ನ ಸ್ವಲ್ಪ ಬರ್ಫ್ ಅಥವಾ ಕೋಲ್ಡ್ ಅನ್ನ, ಐಸ್ ಕ್ಯೂಬ್ ಅನ್ನ ಹೆಂಗ್ ತೆಗೆದ್ಬಿಟ್ಟು ಅಗದ್ಬಿಟ್ಟು ರೊಗಡೆ ಇಟ್ಟು ಅದನ್ನ ಮುಚ್ಚಿದ್ಲು. ಇದು ಮಹಿಳಾ ಕಿ ಸಾಹಸ ಅದ್ರ ಮುಖ್ಯವಾಗಿ ಬರ್ತಕ್ಕಂತಹ ಪ್ರಶ್ನೆಗಳು. ನೆಕ್ಸ್ಟ್ ಮೇರಾ ಬಚ್ಪನ್, ಅಬ್ದುಲ್ ಕಲಾಂ ರವರ ಬಗ್ಗೆ ಗೊತ್ತಿದೆ. ಅವರು ಆ ಪಾಠದಲ್ಲಿ ಏನೆಲ್ಲ ಕೊಡ್ಬೋದು ಅಂದ್ರೆ, ಅಮ್ಮ ಅಬ್ದುಲ್ ಕಲಾಂ ಅವರಿಗೆ ಏನೇನು ಊಟವನ್ನ ಕೊಡ್ತಿದ್ಲು. ರಸೋಯಿ ಮೇ ಬೇಟ್ಕರ್, ರಸೋಯಿ ಮೇ ಕೇಲೆ ಕ ಪತ್ತ ಬಿಚಾತಿತಿ, ರಸೋಯಿ ಅಂತ ಹೇಳಿದ್ರೆ ಅಡಿಗೆ ಮನೆಯಲ್ಲಿ ಏನ್ ಮಾಡ್ತಿದ್ಲು, ನೆಲದ ಮೇಲೆ ಬಾಳೆ ಎಲೆಯನ್ನ ಹಾಕ್ತಿದ್ಲು, ಬಿಚಾತಿತಿನ ಹಾಸ್ತಿದ್ಲು. ಸುಗಂಧಿತವಾದಂತಹ ಸಾಂಬಾರ್, ಚಾವಲ್ ಅಂದ್ರೆ ಅನ್ನ, ನಾರಿಯಲ್ ಕಿ ತಾಜಿ ಚಟ್ನಿ, ತೆಂಗಿನಕಾಯಿಂದ ಮಾಡಿದಂತಹ ಫ್ರೆಶ್ ಚಟ್ನಿ, ಗರ್ಕಾ ಬನ ಆಚಾರ, ಇಷ್ಟು ಪ್ರತಿನಿತ್ಯ ಅಬ್ದುಲ್ ಕಲಾಂ ರವರಿಗೆ ಅವರ ತಾಯಿ ಕೊಡುತ್ತಿದ್ದಂತಹ ಆಹಾರ. ಎರಡನೇದು ನಮಾಜ್ಗೆ ಬಾರೆ ಮೇ ಅಪ್ ಕ್ಯಾ ಕಹತೆ ಹೋ, ನಮಾಜ್ ಓದ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು, ಏನ್ ಆಗ್ತಿತ್ತು. ನಮಾಜ್ ಪಡ್ತೆ ಹೇತು, ನಮಾಜ್ ಓದಿದ್ರೆ ಶರೀರ್ ಸೆ ಇತರ ಬ್ರಹ್ಮಾಂಡಕ ಹಿಸ್ಸಾ ಬನ್ ಜಾತೆ ಹೋ, ನಾವು ನಮಾಜನ್ನ ಓದುವಾಗ ನಾವು ಶರೀರದಿಂದ ಹೊರಬಂದು ನಮ್ಮ ಮನಸ್ಸು ಬ್ರಹ್ಮಾಂಡದಲ್ಲಿ ಒಂದು ಭಾಗವಾಗಿ ಉಳಿಯುತ್ತೆ. ಜಿಸ್ಮೆ, ಅದರಲ್ಲಿ ದೌಲತ್, ಆಯು, ಜಾತಿ, ಧರ್ಮ ಕ ಭೇದ ಭಾವ ನಹಿ ಹೋದ, ಅದರಲ್ಲಿ ನಾವು ಶ್ರೀಮಂತರು ಬಡವರು ಈ ಜಾತಿ ಆ ಧರ್ಮ ಅನ್ನುವ ಭೇದ ಭಾವ ಯಾವುದು ಇರೋದಿಲ್ಲ ಅಂತ ಹೇಳ್ತಾರೆ. ಇದೇ ಪಾಠದ ಮತ್ತೊಂದು ಪ್ರಶ್ನೆ, ಶಂಶುದ್ದೀನ್ ಅಖಬಾರ್ ವಿತರಕ ಕಾಮ್ ಕೈಸೆ ಕರ್ತಿದೆ, ಅವರ ಚಚೇರಾ ಬಾಯಿ ಕಜಿನ್ ಹೇಗೆ ಅಖಬಾರನ್ನ ನ್ಯೂಸ್ ಪೇಪರ್ ಅನ್ನ ವಿತರಣೆ ಮಾಡ್ತಿದ್ರು. रामेश्वरम का एक मात्र अखबार वितरक थे शमशुद्दीन. पामबन से रामेश्वरम स्टेशन सुबह 5 बजे आता था. प्रतिदिन 1000 प्रतियां बिकती थी. ಬೆಳಗ್ಗೆ 5 ಗಂಟೆಗೆ ಬರ್ತಿತ್ತು ಪಾಂಬನ್ನಿಂದ ರಾಮೇಶ್ವರಂ ಅನ್ನುವಂತಹ ಸ್ಟೇಷನ್ಗೆ. ಇವರೊಬ್ಬರೇ ಹೋಗಿ ತಗೊಂಬರ್ತಿದ್ರು. ಪ್ರತಿದಿನ 1000 ಪತ್ರಿಕೆಗಳು ಮಾರಾಟಗೊಳ್ತಿದ್ವು. ಕಲಾಂ ನಿಶ್ಚಿಂತ ಅವ್ರ ಸಾದಗಿ ಮೇ ಕೈಸೆ ಜೀವನ್ ಬಿತಾತೆ थे, ಕೈಸೆ ಬೀತಾ, ಅವರ ಬಾಲ್ಯ ಜೀವನ ಹೇಗೆ ತುಂಬಾ ಸರಳತೆಯಿಂದ ಇತ್ತು. ಅವಶ್ಯಕ ಚೀಜೆ ಸಮುಚಿತ ಮಾತ್ರಾ ಮೇ ಸುಲಭತಾ ಸೆ ಮಿಲ್ತಿ ಥಿ. ಶಂಶುದ್ದೀನ್ ಅಖಬಾರ್ ವಿತರಣ್ ಕಾ ಕಾಮ್ ಕೈಸೆ ಕರ್ತೆ थे, ಅವರ ಚಚೇರಬಾಯಿ ಶಂಶುದ್ದೀನ್ ಅಖಬಾರ್ ಅಂದ್ರೆ ನ್ಯೂಸ್ ಪೇಪರ್ ನ ಕೆಲಸವನ್ನ ಹೇಗೆ ಮಾಡ್ತಿದ್ರು. ರಾಮೇಶ್ವರಂ ಕಾ ಏಕ್ ಮಾತ್ರ ಅಖಬಾರ್ ವಿತರಕ್ थे, ಶಂಶುದ್ದೀನ್ ರಾಮೇಶ್ವರಂ ಇವರೊಬ್ಬರೇ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಇದು ಪಾಂಬನ್ ಸೆ ರಾಮೇಶ್ವರಂ ಸ್ಟೇಷನ್ ಸುಬಹ 5 ಬಜೆ ಆತಾ ಥಾ. ಈ ನ್ಯೂಸ್ ಪೇಪರ್ಗಳು ಪಾಂಬನ್ ಅನ್ನುವಂತಹ ಸ್ಟೇಷನ್ ಇಂದ ರಾಮೇಶ್ವರಂ ಸ್ಟೇಷನ್ಗೆ ಬೆಳಗ್ಗೆ 5 ಗಂಟೆಗೆ ಬರ್ತಾ ಇತ್ತು. ಪ್ರತಿದಿನ 1000 ಪ್ರತಿಯ ಬಿಕ್ತಿತ್ತು. ಪ್ರತಿದಿನ 1000 ನ್ಯೂಸ್ ಪೇಪರ್ಗಳು ಮಾರಾಟಗೊಳ್ತಿದ್ವು. कलाम निश्चिंतता और सादगी में कैसे जीवन बीता. आवश्यक चीजें समुचित मात्रा में सुलभता से मिलती थी. ಅವರು ಮಧ್ಯಮ ವರ್ಗದವರಾಗಿರೋದ್ರಿಂದ ರಾಯಲ್ ಲೈಫ್ ಆಗ್ತಿರ್ಲಿಲ್ಲ. ಆದ್ರೆ ಬೇಕಾದಂತ ವಸ್ತುಗಳು ಎಷ್ಟು ಬೇಕೋ ಅಷ್ಟು ಸುಲಭವಾಗಿ ಸಿಕ್ತಿತ್ತು ಅವರಿಗೆ. भौतिक और भावनात्मक दृष्टि से बहुत सादगी और निश्चिंतता से बीती. ಅವರ ಭೌತಿಕವಾಗಿ ಆಗ್ಲಿ ಭಾವನಾತ್ಮಕವಾಗಿ ದೃಷ್ಟಿಯಿಂದನಾದ್ರೂ ಆಗ್ಲಿ ಅವ್ರಿಗೆ ಏನ್ ಅವಶ್ಯಕತೆ ಇದೆಯೋ ಅಷ್ಟು ಅವರಿಗೆ ಸಾಕಾದಷ್ಟು ಸಿಕ್ತಿತ್ತು ಮತ್ತೆ ನಿಶ್ಚಿಂತೆಯಿಂದ ಇದ್ರು. ಜಲಾಲುದ್ದೀನ್ ಕಲಾಂ ಕೋ ಕಿಸ್ ಕಿಸ್ ಕೆ ಬಾರೆ ಮೇ ಬತಾತೆ थे. ಜಲಾಲುದ್ದೀನ್ ಅವರ ಅಕ್ಕನ ಗಂಡ ಅಥವಾ ತಂದೆಯ ಜೊತೆ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗಿದ್ದಂತವರು. ಇವರು ಅಬ್ದುಲ್ ಕಲಾಂ ರವರಿಗೆ ಏನೆಲ್ಲ ಹೇಳ್ತಿದ್ರು ಅಂತಂದ್ರೆ, ಯಾರ ಬಗ್ಗೆ ಹೇಳ್ತಿದ್ರು ಅಂದ್ರೆ, ಶಿಕ್ಷಿತ್ ವ್ಯಕ್ತಿಯೋं के बारे में, वैज्ञानिक खोजों के बारे में, साहित्यकारों के बारे में, चिकित्सा के बारे में, विज्ञान के बारे में आदि के बारे में बताया करते थे. अल्ले शिक्षित ವ್ಯಕ್ತಿಗಳು, ವೈಜ್ಞಾನಿಕ ಖೋಜ್, ಸಾಹಿತ್ಯಕಾರ, ಚಿಕಿತ್ಸಾ
ವಿಜ್ಞಾನ. ಈ ಎಲ್ಲಾ ವಿಷಯಗಳ ಬಗ್ಗೆ ಅಬ್ದುಲ್ ಕಲಾಂ ರವರು ಯಾವ ವಿಷಯಗಳನ್ನ ಹೇಳ್ತಾ ಇದ್ರು. ನೆಕ್ಸ್ಟ್ ನಾನ್ ಡೀಟೇಲ್ ಅಂದ್ರೆ ಪಾಠದಲ್ಲಿ ಇಲ್ಲದೆ ಇರ್ತಕ್ಕಂಥ ಮತ್ತೊಂದು ಪಾಠ ನಾನ್ ಡೀಟೇಲ್ ಅಂತ ಹೇಳ್ತೀವಲ್ಲ ಅದು. ಆ ಪಾಠ ಹೆಸರು ಸಬ್ಸೆ ಸುಂದರ ಗ್ರಹ ಶನಿ. ಶನಿ ಬಗ್ಗೆ ಗೊತ್ತಿದೆ ನಿಮ್ಗೆ, ಓದಿದ್ರ. ಅದ್ರಲ್ಲಿ 2 ಪ್ರಶ್ನೆಗಳಷ್ಟೇ ನಾನು ಕೊಟ್ಟಿದ್ದೀನಿ. ಶನಿ ಕಿಸಸೆ ಬನಹ, ಯಾವುದರಿಂದ ಶನಿ ಆಗಿದೆ ಗ್ರಹ? ಹೈಡ್ರೋಜನ್, ಹೀಲಿಯಂ, ಅಮೋನಿಯಂ, ಮೀಥೇನ್ ಅನ್ನುವಂತಹ ಗ್ಯಾಸ್ಗಳಿಂದ ಈ ಶನಿ ಗ್ರಹ ಆಗಿದೆ. ಶನೈಶ್ವರ್ ಕ ಅರ್ಥಕ್ಕೆ, ಶನೈಶ್ವರ್ ಅಂದ್ರೆ ಏನು? ಧೀಮಿ ಗತಿ ಸೆ ಚಲನ, ನಿಧಾನ ಗತಿಯಲ್ಲಿ ಚಲಿಸುವುದು ಎಂದರ್ಥ. ನೋಡಿ ಮಕ್ಳೇ, ಪಾರ್ಟ್ 1 ಇದು ಪಾರ್ಟ್ 2. ಎಲ್ಲಾ ಪಾಠಗಳ ಎಲ್ಲಾ ಕ್ವಶನ್ ಅನ್ನ ನಾನಿಲ್ಲಿ ಕೊಟ್ಟು ನನ್ಗೆ ಮುಖ್ಯವಾಗಿ ಬರಬಹುದಾದಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ಹೇಳಿ ಇದನ್ನ ಕೊಟ್ಟಿದ್ದೀನಿ. ಈ ಒಂದು ಪಾಸಿಂಗ್ ಪ್ಯಾಕೇಜ್ ಅಕ್ಷರ ಬರದೇ ಇರುವಂತವ್ರು, ಅಟ್ಲೀಸ್ಟ್ ಓದ್ಕೊಂಡ್ ಪಾಸ್ ಆಗುವಂತವ್ರು, ಆವರೇಜ್ ಸ್ಟೂಡೆಂಟ್ಸ್ ಬಿಟ್ಟು ಬರ್ತೀನಿ ಅನ್ನೋದ್ರ ಬದಲಾಗಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬರುವಂತವ್ರು, ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಳೋಂಥವ್ರು ಎಲ್ಲರಿಗೂ ಬಹಳ ಸುಲಭ. ಮತ್ತೆ ಇನ್ನೊಂದಂದ್ರೆ ಯಾರು ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂತೀರಾ, ಔಟ್ ಆಫ್ ಔಟ್ ತಗೊಂತೀರಾ, ಇಲ್ಲಿ ನಾನು ಕೊಟ್ಟಿರುವಂತಹ ಪಾಯಿಂಟ್ ಗಳಿಗೆ ನೀವು ಬರೆಯೋದನ್ನೆಲ್ಲ ಬರೆದು ಇಂಥದಕ್ಕೆ ಅಂಡರ್ಲೈನ್ ಮಾಡಿದ್ರೆ ನಿಮ್ಗೆ ಇನ್ನೂ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ. ಎಲ್ಲಾ ಮಕ್ಕಳು ಈ ವಿಡಿಯೋವನ್ನ ನೋಡಿ ಲಾಭವನ್ನ ಪಡ್ಕೊಳ್ಳಿ. ಆಲ್ ದ ಬೆಸ್ಟ್.